ನಮಸ್ಕಾರ ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ ವಾರ್ತೆಗಳ ವಿವರ ತುಮಕೂರು ಜಿಲ್ಲೆಯಲ್ಲಿ ನೀರಿನ ಸಮಸ್ಯೆ ನಿವಾರಿಸುವುದೇ ನನ್ನ ಪ್ರಮುಖ ಧ್ಯೇಯವೆಂದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ತುಮಕೂರಿನಲ್ಲಿ ಹೇಳಿದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಬಗ್ಗೆ ಉತ್ತಮ ಒಲವು ಉಂಟಾಗಿದೆ ಎಂದು ಮಾಜಿ ಪ್ರಧಾನಿ ಹಾಗೂ ಮೈತ್ರಿ ಅಭ್ಯರ್ಥಿ ಎಚ್.ಡಿ. ದೇವೇಗೌಡರು ಹೇಳಿದರು. ತುಮಕೂರಿನಲ್ಲಿ ಕಾಂಗ್ರೆಸ್ ಜೆಡಿಎಸ್ ಜಂಟಿಯಾಗಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ತಾವು ಕ್ಷೇತ್ರದ ಎಲ್ಲೆಡೆ ಸಂಚರಿಸಿದಾಗ ಹೇಮಾವತಿ ನೀರಿನ ವಿಷಯದ ಬಗ್ಗೆ ಚರ್ಚೆಯಾಗುತ್ತಿದ್ದು, ತಾವು ನೀರಿನ ಸಮಸ್ಯೆ ನಿವಾರಿಸಲು ಕಂಕಣಬದ್ದವಾಗಿರುವುದಾಗಿ ಹೇಳಿದರು. ಕ್ಷೇತ್ರದ ಎಲ್ಲೆಡೆ ಕಾಂಗ್ರೆಸ್ ಜೆಡಿಎಸ್ ಮುಖಂಡರು ತಮ್ಮ ಪರವಾಗಿ ಹಗಲು ರಾತ್ರಿ ಪ್ರಚಾರ ಮಾಡಿದ್ದನ್ನು ನೆನಪಿಸಿಕೊಂಡರು. ಉಪಮುಖ್ಯಮಂತ್ರಿ ಡಾ ಜಿ. ಪರಮೇಶ್ವರ್ ಮಾತನಾಡಿ, ರಾಜ್ಯದ 28 ಕ್ಷೇತ್ರಗಳ ಪೈಕಿ ಬಹುತೇಕ ಕ್ಷೇತ್ರಗಳಲ್ಲಿ ಗೆಲುವು ಸಾಧ್ಯತೆಗಳಿದೆ ಎಂದು ಹೇಳಿದರು. ಪ್ರಧಾನಿ ಮೋದಿರವರ ಆಡಳಿತದ ವಿರುದ್ಧ ವಾಗ್ದಾಳಿ ನಡೆಸಿದರು. ಕೆಪಿಸಿಸಿ ವಕ್ತಾರ ಮುರಳೀಧರ ಹಾಲಪ್ಪ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ, ಎಂಎಲ್ಸಿ ವೇಣುಗೋಪಾಲ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಜಿಎಸ್ ಬಸವರಾಜು ಪರವಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ರೋಡ್ ಶೋ ನಡೆಸಿ ಮತಯಾಚಿಸಿದರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ತುಮಕೂರಿನಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿ ಜಿಎಸ್ ಬಸವರಾಜರವರ ಪರವಾಗಿ ರೋಡ್ ಶೋ ನಡೆಸುವ ಮೂಲಕ ಮತಯಾಚನೆ ನಡೆಸಿದರು. ಶಿವಮೊಗ್ಗ ಜಿಲ್ಲೆಯ ಹೊನ್ನಾಳಿಯಿಂದ ಹೆಲಿಕಾಪ್ಟರ್ನಲ್ಲಿ ತುಮಕೂರಿಗೆ ಆಗಮಿಸಿದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರನ್ನು ಬಿಜೆಪಿ ಅಭ್ಯರ್ಥಿ ಜಿಎಸ್ ಬಸವರಾಜು ಸೇರಿದಂತೆ ಹಲವಾರು ಹೆಲಿಪ್ಯಾಡ್ನಲ್ಲಿ ಸ್ವಾಗತಿಸಿದರು. ಅನಂತರ ಸಿದ್ದಗಂಗಾ ಮಠಕ್ಕೆ ತೆರಳಿ ಲಿಂಗೈಕ್ಯ ಡಾ ಶಿವಕುಮಾರ ಮಹಾಸ್ವಾಮಿಗಳವರ ಗದಿಗೆಯನ್ನು ವೀಕ್ಷಿಸಿ ಅನಂತರ ಶ್ರೀಗಳ ದರ್ಶನ ಪಡೆದರು. ಸಿದ್ದಗಂಗಾ ಮಠದಿಂದ ನೇರವಾಗಿ ತುಮಕೂರಿನ ಡೌನಲ್ ವೃತ್ತಕ್ಕೆ ಆಗಮಿಸಿದ ಅಮಿತ್ ಶಾ ಅವರು ತೆರೆದ ವಾಹನದಲ್ಲಿ ರೋಡ್ ಶೋ ನಡೆಸಿದರು. ತುಮಕೂರಿನ ಟೌನ್ಹಾಲ್ನಲ್ಲಿ ತೆರೆದ ವಾಹನದಲ್ಲಿ ಅಮಿತ್ ಶಾ ಅಭ್ಯರ್ಥಿ ಬಸವರಾಜು, ಮಾಜಿ ಶಾಸಕ ಬಿ ಸುರೇಶ್ ಕೂಡ, ಮಾಜಿ ವಿಧಾನ ಪರಿಷತ್ ಸದಸ್ಯ ಡಾ ಎಂ.ಆರ್. ಹುಲಿನಾಯ್ಕ ಸೇರಿದಂತೆ ಪ್ರಮುಖರು ಪಾಲ್ಗೊಂಡು ಮತದಾರರಿಗೆ ಮತ ನೀಡುವಂತೆ ಅಭ್ಯರ್ಥಿ ಮನವಿ ಮಾಡಿಕೊಂಡರು. ಈ ರೋಡ್ ಶೋ ಟೌನ್ಹಾಲ್ ವೃತ್ತದಿಂದ ಹೊರಟು ಬಿಎಚ್ ರಸ್ತೆ, ಎಂಜಿ ರಸ್ತೆ ಮೂಲಕ ಗುಂಜಿ ವೃತ್ತದವರೆಗೆ ತೆರಳಿತು. ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಸಹಸ್ರಾರು ಕಾರ್ಯಕರ್ತರು ಸಂಭ್ರಮ ಸಡಗರದೊಂದಿಗೆ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಬಸವರಾಜರವರ ಪರವಾಗಿ ರೋಡ್ ಶೋವನ್ನು ನಡೆಸಲಾಯಿತು. ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಿಎಸ್ ಬಸವರಾಜು ಪರವಾಗಿ ಶಾಸಕ ಹಾಗೂ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜ್ಯೋತಿ ಗಣೇಶ್ ರೋಡ್ ಶೋ ನಡೆಸಿದರು. ತುಮಕೂರಿನ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಜ್ಯೋತಿ ಗಣೇಶ್, ಮಾಜಿ ನಗರಸಭೆ ಅಧ್ಯಕ್ಷೆ ಕಮಲಮ್ಮ, ಪಾಲಿಕೆ ಮಾಜಿ ಸದಸ್ಯ ಆಣೆತೋಟ ಶ್ರೀನಿವಾಸ ಸೇರಿದಂತೆ ಪ್ರಮುಖರು ತೆರೆದ ವಾಹನದಲ್ಲಿ ರೋಡ್ ಶೋ ಆರಂಭಿಸಿ ಬಿಜೆಪಿ ಅಭ್ಯರ್ಥಿ ಬಸವರಾಜುರವರಿಗೆ ಮತ ನೀಡಿ ಎಂದು ಮನವಿ ಮಾಡಿದರು.
ರೋಡ್ ಶೋ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹೊರಟು ಹನುಮಂತಪುರ ಪುಟಾಂಜನೇಯ ದೇವಸ್ಥಾನ ಕಡೆಯಿಂದ ಕುವೆಂಪು ನಗರ ಕೋತಿತೊಪ್ಪು ಮೂಲಕ ನಗರದ ವಿವಿಧೆಡೆ ಸಂಚರಿಸಿತು. ಈ ಸಂದರ್ಭದಲ್ಲಿ ಹನುಮಂತಪುರದ ಬಿಜೆಪಿ ಮುಖಂಡರು, ಪ್ರಧಾನ ಕಾರ್ಯದರ್ಶಿ ಎಚ್ಎಂಟಿ ರವೀಶ್ ಸೇರಿದಂತೆ ನೂರಾರು ಮಹಿಳೆಯರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ತುಮಕೂರಿನ ಎಸ್ಐಟಿ ಮೇನ್ ರೋಡ್ನಿಂದ ಆರಂಭಗೊಂಡ ರೋಡ್ ಶೋನಲ್ಲಿ ಬಿಜೆಪಿ ಮಾಜಿ ಶಾಸಕ ಸುರೇಶ್ ಗೌಡ ಸೇರಿದಂತೆ ಮಹಿಳಾ ಮುಖಂಡರು ಪಾಲ್ಗೊಂಡು ಅಭ್ಯರ್ಥಿ ಬಸವರಾಜುರವರಿಗೆ ಮತ ನೀಡುವಂತೆ ಮನವಿ ಮಾಡಿಕೊಂಡರು. ಈ ರೋಡ್ ಶೋನಲ್ಲಿ ಬಿಜೆಪಿಯ ಹಲವಾರು ಮುಖಂಡರು ಪಾಲ್ಗೊಂಡಿದ್ದರು. ಶ್ರೀನಿವಾಸಪುರದ ಗಂಗೋತ್ರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿ ನರಸಿಂಹಯ್ಯ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ತಾಲೂಕಿಗೆ ಮೊದಲ ಸ್ಥಾನ ಪಡೆದಿದ್ದಾರೆ. ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಶ್ರೀನಿವಾಸಪುರ ತಾಲೂಕಿನ ಮೊದಲ ಸ್ಥಾನ ಗಳಿಸಿದ ಗಂಗೋತ್ರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗೆ ಕಾಲೇಜು ವರ್ಗ ಅಭಿನಂದಿಸಿತು. ಶ್ರೀನಿವಾಸಪುರ ಪಟ್ಟಣದ ಗಂಗೋತ್ರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ನರಸಿಂಹಯ್ಯ 2019ನೇ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಕಾಮರ್ಸ್ ವಿಭಾಗದಲ್ಲಿ 575 ಅಂಕಗಳನ್ನು ಪಡೆದು ತಾಲೂಕಿಗೆ ಮೊದಲ ಸ್ಥಾನ ಗಳಿಸಿದ್ದಾನೆ. ಇದೇ ಸಂದರ್ಭದಲ್ಲಿ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಕಾಲೇಜಿನ ಸಿಬ್ಬಂದಿ ವರ್ಗ ನರಸಿಂಹಯ್ಯ ಅವರಿಗೆ ಕೇಕ್ ಕಟ್ ಮಾಡಿಸುವುದರ ಮೂಲಕ ಅಭಿನಂದಿಸಿದ್ದಾರೆ. ವಿದ್ಯಾರ್ಥಿಯು ಈ ಸಮಯದಲ್ಲಿ ತನ್ನ ಈ ಸಾಧನೆಗೆ ಕಾಲೇಜಿನ ಉಪನ್ಯಾಸಕ ಉಪನ್ಯಾಸಕಿಯರು, ತನ್ನ ತಂದೆ ತಾಯಂದಿರು ನೀಡಿರುವ ಪ್ರೋತ್ಸಾಹ ಹಾಗೂ ಕಾಲೇಜಿನಲ್ಲಿ ಎಲ್ಲ ಸೌಲಭ್ಯಗಳ ಜೊತೆ ಉತ್ತಮ ಉಪನ್ಯಾಸವನ್ನ ನೀಡಿದ್ದಾರೆ. ತಾನೊಬ್ಬ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿ ಇದೀಗ ಗಂಗೋತ್ರಿ ಕಾಲೇಜಿನಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಒಳ್ಳೆಯ ಉಪನ್ಯಾಸವನ್ನ ಪಡೆದಿದ್ದು, ಕಾಲೇಜಿನಲ್ಲಿ ಶಿಸ್ತು ಪಾಲನೆಯ ಜೊತೆಗೆ ಪ್ರತಿಯೊಂದು ವಿಷಯದ ಬಗ್ಗೆಯೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಪ್ರತಿಯೊಬ್ಬ ಕಾಲೇಜಿನ ಸಿಬ್ಬಂದಿ ವರ್ಗದವರು ಬೋಧಿಸುವುದರಿಂದ ನಾವು ಮತ್ತಷ್ಟು ಪ್ರಬಲರಾಗಲು ಕಾರಣವೆಂದು ತಿಳಿಸಿದರು. ಕಾಲೇಜಿನ ಕಾರ್ಯದರ್ಶಿಗಳಾದ ಅಮರನಾಥ್ ರವರು ಮಾತನಾಡಿ, ಪ್ರತಿ ವರ್ಷವೂ ನಮ್ಮ ಸಿಬ್ಬಂದಿ ವರ್ಗದವರ ಮೇಲೆ ನಾವು ಅಪಾರವಾದ ನಂಬಿಕೆ ಇಟ್ಟಿದ್ದು, ಅದೇ ರೀತಿ ಅವರು ಕೂಡ ನಮ್ಮ ನಂಬಿಕೆಯನ್ನ ಉಳಿಸಿಕೊಳ್ತಾರೆ. ಅದೇ ರೀತಿ ಕಳೆದ ವರ್ಷವೂ ರಾಜ್ಯಕ್ಕೆ 5ನೇ ಸ್ಥಾನ ಗಳಿಸಿದ್ದು, ಕಳೆದ 7 ರಿಂದ 8 ವರ್ಷಗಳಿಂದ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಸತತವಾಗಿ ಯಾವುದಾದರೊಂದು ಸ್ಥಾನವನ್ನ ಗಳಿಸುತ್ತಿದ್ದಾರೆ. ಅದೇ ರೀತಿ ತಾಲೂಕಿನ ಚಲ್ದಿಗನಹಳ್ಳಿಯ ನರಸಿಂಹಯ್ಯ ಕನ್ನಡ ಮಾಧ್ಯಮದಿಂದ ಬಂದಿದ್ದು, ತಾಲೂಕಿಗೆ ಕಾಮರ್ಸ್ ವಿಭಾಗದಲ್ಲಿ 575 ಅಂಕ ಪಡೆದು ಮೊದಲ ಸ್ಥಾನ ಗಳಿಸಿರುವುದು ಚಿಕ್ಕ ವಿಚಾರವಲ್ಲ. ಏಕೆಂದರೆ ಬೇರೆ ಸಂಸ್ಥೆಗಳಲ್ಲಿ ಒಂದೇ ಮಾಧ್ಯಮದಲ್ಲಿ ಓದಿ ಹೆಚ್ಚು ಅಂಕಗಳನ್ನು ಗಳಿಸುವಂತಹ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾಗಿ ಹೇಳುವ ಅವಶ್ಯಕತೆ ಇರುವುದಿಲ್ಲ. ಲೋಕಸಭಾ ಚುನಾವಣೆ ಪ್ರಯುಕ್ತ ಶ್ರೀನಿವಾಸಪುರದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಪಥ ಸಂಚಲನವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀನಿವಾಸಪುರದಲ್ಲಿ ಪೊಲೀಸ್ ಇಲಾಖಾ ವತಿಯಿಂದ ಇಂದು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಪಥಸಂಚಲನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 288 ಮತಗಟ್ಟೆಗಳಿದ್ದು, ಈ ಎಲ್ಲಾ ಮತಗಟ್ಟೆಗಳಲ್ಲಿ ಶಾಂತಿಯುತ ಕಾನೂನು ಸುರಕ್ಷತೆಯನ್ನು ಕಾಪಾಡಲು ಶ್ರೀನಿವಾಸಪುರ ಪೊಲೀಸ್, ಗೌನಿಪಲ್ಲಿ ಪೊಲೀಸ್ ಹಾಗೂ ರಾಯಲ್ಪಡು ಠಾಣಾ ವ್ಯಾಪ್ತಿಗಳ ಪ್ರಮುಖ ರಸ್ತೆಗಳಲ್ಲಿ ಅರಸಿನ ತುಕಡಿ, ಕರ್ನಾಟಕ ಮೀಸಲು ಪೊಲೀಸ್ ಪಡೆ, ಜಿಲ್ಲಾ ಪೊಲೀಸ್ ಪಡೆ, ಗೃಹ ರಕ್ಷಕ ದಳ ಹಾಗೂ ಶ್ರೀನಿವಾಸಪುರ ತಾಲೂಕು ಪೊಲೀಸರು ಸೇರಿದಂತೆ ಸುಮಾರು 485 ಯೋಧರು, ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ರೋಹಿಣಿ ಕಟೋಚ್, ಮುಳುಬಾಗಿಲು ಡಿವೈಎಸ್ಪಿ ಉಮೇಶ್, ಶ್ರೀನಿವಾಸಪುರ ವೃತ್ತ ನಿರೀಕ್ಷಕರಾದ ರಾಮಚಂದ್ರಯ್ಯ, ಪಿಎಸ್ಐ ವೆಂಕಟೇಶ್, ದಯಾನಂದ್, ಶಿವರಾಜ್ ರವರ ನೇತೃತ್ವದಲ್ಲಿ ಪಥ ಸಂಚಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತುಮಕೂರು ಜಿಲ್ಲೆಯಲ್ಲಿ ಮೋದಿ ಅಲೆಯಿದ್ದು ಬಿಜೆಪಿ ಅಭ್ಯರ್ಥಿ ಗೆಲುವು ಖಚಿತ ಎಂದು ಚಿಂತಕ ಚಕ್ರವರ್ತಿ ಸೂಲಿಬೆಲೆ ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಬಿಜೆಪಿ ಪರವಾದ ಅಲೆಯಿದ್ದು ಮೋದಿಯವರ ಹೆಸರು ಎಲ್ಲೆಡೆ ಕೇಳಿಬರುತ್ತಿದ್ದು, ಬಿಜೆಪಿ ಅಭ್ಯರ್ಥಿ ಗೆಲುವು ಸಾಧಿಸಲಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡ ಅವರು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಮತಗಳನ್ನು ಕಳೆಯುವ ನಿಟ್ಟಿನಲ್ಲಿ ಹುನ್ನಾರ ನಡೆಸಲಾಗಿದೆ ಎಂದು ಚಿಂತಕ ಚಕ್ರವರ್ತಿ ಸೂಲಿಬೆಲೆ ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ರಾಷ್ಟ್ರ ವಿರೋಧಿ ಚುನಾವಣಾ ಪ್ರಣಾಳಿಕೆ ಜನರ ಮನಸ್ಸು ಕದಡಿದ್ದು, ರಾಷ್ಟ್ರೀಯತೆಗೆ ಧಕ್ಕೆಯನ್ನುಂಟು ಮಾಡುವಂತಹ ಅಂಶಗಳು ಪ್ರಣಾಳಿಕೆಯಲ್ಲಿರುವ ಬಗ್ಗೆ ಜನರೇ ಮಾತನಾಡುತ್ತಿದ್ದಾರೆ. ಇನ್ನು ರಾಹುಲ್ ಗಾಂಧಿಯವರ ನ್ಯಾಯ ಯೋಜನೆ 5 ಕೋಟಿ ಪರಿವಾರಗಳಿಗೆ ಪ್ರತಿ ತಿಂಗಳು 6,000 ನೀಡುವ ಯೋಜನೆಗೆ ವಾರ್ಷಿಕ 3.5 ಲಕ್ಷ ಕೋಟಿ ಹಣವನ್ನು ಎಲ್ಲಿಂದ ತರಲಿದೆ ಎಂದು ಪ್ರಶ್ನಿಸಿದರು. ಈ ಬಗ್ಗೆ ರಾಹುಲ್ ಗಾಂಧಿ ಅವರು ಅನಿಲ್ ಅಂಬಾನಿ ಜೇಬಿನಿಂದ ತರುವುದಾಗಿ ಹೇಳುವ ರಾಹುಲ್ ಅವರು ಎರಿಕ್ಸಾಮ್ ಪ್ರಕರಣದಲ್ಲಿ ಅಂಬಾನಿ ಪರ ವಾದಿಸುತ್ತಿರುವವರು ಯಾರು ಎನ್ನುವುದನ್ನು ತಿಳಿಯಬೇಕು. ಕಾಂಗ್ರೆಸ್ ಮುಖಂಡ ಕಪಿಲ್ ಸಿಬಲ್ ಅವರ ಅಂಬಾನಿ ಪರ ವಾದ ಮಂಡಿಸುತ್ತಾರೆ. ಅಂಬಾನಿಗಳ ಹಿಂದೆ ಇರುವುದು ಕಾಂಗ್ರೆಸ್ ಎಂದು ಆರೋಪಿಸಿದರು. ಹೇಗೆ ಪ್ರತಿಯೊಂದು ಮತಕ್ಕೂ ತಮ್ಮ ಧರ್ಮಗ್ರಂಥವನ್ನು ಸುಟ್ಟಾಗ ಆಕ್ರೋಶ ಬರುತ್ತೋ, ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೋ, ಹಾಗೆ 128 ಕೋಟಿ ಜನರ ಪರವಾಗಿರುವಂತಹ ಧರ್ಮಗ್ರಂಥ ಸಂವಿಧಾನವನ್ನು ಸುಟ್ಟಾಗೂ ಕೂಡ ಅದು ಅಫೆನ್ಸ್ ಆಗಿ ಗಮನಿಸಿ. ಸಂವಿಧಾನ ಬದಲಾಯಿಸುವಾಗ ಸಂವಿಧಾನ ಬದಲಾಯಿಸುವುದು ಏನು ಅಂತ ಸಂವಿಧಾನದಲ್ಲಿ ಅಮೆಂಡ್ಮೆಂಟ್ ಅನ್ನ ಕಾಂಗ್ರೆಸ್ ಇಲ್ಲೂ ತಂದಿದ್ದಾರೆ. ತಿದ್ದುಪಡಿ ಹೌದು, ಸಂವಿಧಾನದ ತಿದ್ದುಪಡಿ ಎಲ್ಲರೂ ಮಾಡ್ತಾರೆ. ಬದಲಾಯಿಸೋದರ ವಿಚಾರವಾಗಿ ಸಂವಿಧಾನದ ಬದಲಾವಣೆ ವಿಚಾರದಲ್ಲಿ ಎಲ್ಲರೂ ಧ್ವನಿ ತಪ್ಪು, ಅದು ಮಾತಾಡ್ಲಿಕ್ಕಿಲ್ಲ. ಸಂವಿಧಾನದ ತಿದ್ದುಪಡಿಯನ್ನು ಶುರು ಮಾಡಿದ್ದು ಕಾಂಗ್ರೆಸ್ ಕಾಲದಲ್ಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು 8 ಬಾರಿ ತಿದ್ದುಪಡಿ ಮಾಡಲಾಯಿತು.
ಈಗಲೂ ಕೂಡ ಸಂವಿಧಾನದಲ್ಲಿ ಅನೇಕ ಕಾನೂನುಗಳನ್ನು ತಿದ್ದುಪಡಿ ಮಾಡಬೇಕು, ಅನೇಕ ಚಿಂತನೆಗಳನ್ನು ಬದಲಾಯಿಸುವ ಬಗ್ಗೆ ಮಾತಾಡ್ತಾರಲ್ಲ ಅಂತ. ಬದಲಾವಣೆ ಮತ್ತು ತಿದ್ದುಪಡಿಗೆ ನಡುವೆ ವ್ಯತ್ಯಾಸವನ್ನು ನೀವು ಅರ್ಥ ಮಾಡ್ತೀವಿ. ಯಾರು ಬದಲಾಯಿಸುವುದು ತಪ್ಪು ಅಂತ. ಸಂವಿಧಾನವನ್ನೇ ಬದಲಾಯಿಸೋದಿಲ್ಲ, ಅದು ಸಾಧ್ಯ ಇಲ್ಲ. ನಾನು ಹೇಳುದು ಈಗ ನರೇಂದ್ರ ಮೋದಿ ಸುಪ್ರೀಮೋನು ಈ ವಿಚಾರದಲ್ಲಿ, ಅಥವಾ ಯಾರೋ ಲೋಕಲ್ MLA ಹೇಳಿದ್ರು ಸುಪ್ರೀಮೋನು. ನರೇಂದ್ರ ಮೋದಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ಈ ದೇಶದ 128 ಕೋಟಿ ಜನರ ದೇವರು, ನನ್ನ ದೇವರುಗಳು, 128 ಕೋಟಿ ಜನರ ದೇವರು ಮತ್ತು ಈ ದೇಶದ ಸಂವಿಧಾನ ನನ್ನ ಧರ್ಮ ಗ್ರಂಥ ಅಂತ ನರೇಂದ್ರ ಮೋದಿ ಹೇಳಿದ ಮೇಲೆ ಈಗ ಭಗವದ್ಗೀತೆ ಬದಲಾಯಿಸಿಕೊಡ್ಬೇಕು ಅಂತ ಯಾರಾದ್ರೂ ಹೇಳಿದ್ರು ಒಪ್ಕೊಳ್ಳಿಕ್ಕಾಗತ್ತಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಮಹಿಳಾ ಸಮನ್ವಯ ಸಮಿತಿ ಜಿಲ್ಲಾಧ್ಯಕ್ಷರಾದ ವಾಸವಿ ಗುಪ್ತಾ, ಪ್ರಧಾನ ಕಾರ್ಯದರ್ಶಿ ರೇಖಾ ಮಹೇಶ್, ನಗರ ಅಧ್ಯಕ್ಷೆ ಲತಾ ರವಿಕುಮಾರ್, ನಗರ ಪ್ರಧಾನ ಕಾರ್ಯದರ್ಶಿ ಚೈತ್ರ, ಕಾರ್ಯದರ್ಶಿ ಜ್ಯೋತಿ ಪಾಂಡೋ, ಶ್ರೀದೇವಿ ಇದ್ದರು. ಮಾಜಿ ಪ್ರಧಾನಿ ದೇವೇಗೌಡರು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲು ನಾನು ಒತ್ತಡ ಹೇರಿದೆ ಎಂದು ಮಾಜಿ ಸಚಿವ ಟಿಬಿ ಜಯಚಂದ್ರ ಹೇಳಿದ್ದಾರೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ತುಮಕೂರಿನಿಂದ ಸ್ಪರ್ಧೆ ಮಾಡುವುದಕ್ಕೆ ನನ್ನ ಒತ್ತಡವು ಕಾರಣ ಎಂದು ಮಾಜಿ ಸಚಿವ ಟಿಬಿ ಜಯಚಂದ್ರ ತಿಳಿಸಿದರು. ತುಮಕೂರು ಲೋಕಸಭಾ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟುಕೊಟ್ಟ ಸಂದರ್ಭದಲ್ಲಿ ದೇವೇಗೌಡರವರು ತುಮಕೂರಿನಿಂದ ಸ್ಪರ್ಧೆ ಮಾಡುವಂತೆ ಒತ್ತಡ ಹೇರಿದ್ದಾಗಿ ಜಯಚಂದ್ರರವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ನೀರಾವರಿ ವಿಷಯದಲ್ಲಿ ಅಪಾರ ಜ್ಞಾನ ಹೊಂದಿರುವ ಚಾಣಾಕ್ಷ ರಾಜಕಾರಣಿ ದೇವೇಗೌಡರು ತುಮಕೂರಿನಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದರೆ ಸಾಕಷ್ಟು ಜಿಲ್ಲೆಗೆ ಅನುಕೂಲವಾಗಲಿದೆ ಎಂಬ ಸ್ವಾರ್ಥವು ನನ್ನಲ್ಲಿತ್ತು ಎಂದು ಹೇಳಿದರು. ಜಿಲ್ಲೆಗೆ ಹರಿಯಬೇಕಾಗಿದ್ದ 24 ಟಿಎಂಸಿ ನೀರು ಜೊತೆಗೆ ಹೆಚ್ಚುವರಿಯಾಗಿ ನೀರು ಹಂಚಬೇಕಾದರೆ ನಾಲೆ ಅಗಲೀಕರಣ ಆಗಬೇಕಿದೆ ಎಂದರು. ಎಲ್ಲವೊಂದು ಕಡೆಗೆ ನಾವು ಅವರನ್ನ ವಿರೋಧವಾಗಿ ಕಳಿಸುವಂತ ತೀರ್ಮಾನವನ್ನ ರಾಜ್ಯದಲ್ಲಿ ಮಾಡಬೇಕಾಗಿತ್ತು ರಾಜಕೀಯ ಪಕ್ಷಗಳು. ಕಾರಣ ನಾವು ಎಲ್ಲಾ ಪಕ್ಷದವರು ಸೇರಿ ಕಾವೇರಿ ಇರ್ಬೋದು, ಕೃಷ್ಣಾ ನೀರಿರ್ಬೋದು, ಎರಡು ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಯಾವುದೇ ಸರ್ಕಾರಗಳಿದ್ರೂ ಕೂಡ ನಾವು ದೇವೇಗೌಡರ ಮೊರೆ ಹೋಗಿ ಸಲಹೆಗಳನ್ನ ಪಡೆದು ಅವರ ಜೊತೆ ಕೂತು ಚರ್ಚೆ ಮಾಡಿ ಪ್ಲಾನ್ ಮಾಡಿರ್ತಕ್ಕಂಥದ್ದು. ನಾನು 5 ವರ್ಷ ಕಾನೂನು ಮಂತ್ರಿಯಾಗಿ, ನಾನು ಹಿಂದೆ 5 ವರ್ಷ ಕೃಷಿ ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲೂ ಕೂಡ ದೇವೇಗೌಡರನ್ನ ಎಷ್ಟೇ ಇದ್ದಾಗ್ಯೂ ಕೂಡ ಅವರ ಹತ್ರ ಚರ್ಚೆ ಮಾಡ್ತಿದ್ವಿ, ಸಲಹೆ ಪಡಿತಿದ್ವಿ, ಅವರ ಮಾರ್ಗದರ್ಶನದ ರೀತಿಯಲ್ಲಿ ನಡೀತಾ ಇದ್ವಿ. ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಇವತ್ತು ಚುನಾವಣೆ ಆಯಿತು, ಪರ ವಿರೋಧ ಹಾಗೆ ಹೀಗೆ ಇದೆಲ್ಲದೂ ಕೂಡ ನೋಡಿದ್ದೀನಿ. ಈಗ ನಮ್ಮ ಮುಂದೆ ಇರತಕ್ಕಂಥದ್ದು 2019 ಚುನಾವಣೆಯಲ್ಲಿ ಮತದಾರ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು, ನಾವೆಲ್ಲ ಯೋಚನೆ ಮಾಡಬೇಕಾಗಿರೋದು ಮುಂದೇನು ಅಂತೇಳಿ. ಈಗ ಹೇಮಾವತಿ ನೀರು ಬಂದಾಗಿದೆ, 25 TMC ಅಲೋಕೇಶನ್ ಇದೆ, 25.85 ಅಲೋಕೇಶನ್ ಇದೆ. ನನಗೆ ಅಲೋಕೇಶನ್ 25.85 ಅಲ್ಲ, ಅದು ಆಕ್ಚುಲ್ ಆಗಿ ಅದು 31 TMC. ನಾರ್ಮಲ್ ಇಯರ್ಸ್ ಅಲ್ಲಿ ಟ್ರೈಬ್ಯುನಲ್ ಫಿಕ್ಸ್ ಮಾಡಿರ್ತಕ್ಕಂಥದ್ದು. ವಿಧಾನ ಪರಿಷತ್ ಸದಸ್ಯ ತಿಪ್ಪೇಸ್ವಾಮಿ, ಮುಖಂಡ ಶಶಿ ಹುಲಿಕುಂಟೆ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಜಿಎಸ್ ಬಸವರಾಜು ಅವರಿಗೆ ಮಡಿವಾಳ ಸಮಾಜದ ಮುಖಂಡರು ಬೆಂಬಲ ಸೂಚಿಸಿದರು. ತುಮಕೂರಿನಲ್ಲಿ ಮಡಿವಾಳ ಸಮಾಜದ ಹಲವು ಮುಖಂಡರು ಮೈತ್ರಿ ಅಭ್ಯರ್ಥಿ ಎಚ್ಡಿ ದೇವೇಗೌಡರಿಗೆ ಬೆಂಬಲ ಸೂಚಿಸಿ ನಿಮ್ಮನ್ನ ಗೆಲ್ಲಿಸುವುದಾಗಿ ಹೇಳಿದರು. ಇದೀಗ ಇನ್ನು ಕೆಲವು ಮಡಿವಾಳ ಸಮಾಜದ ಮುಖಂಡರು ಬಿಜೆಪಿ ಅಭ್ಯರ್ಥಿ ಜಿಎಸ್ ಬಸವರಾಜು ಪರ ನಿಂತಿದ್ದು ನಿಮ್ಮ ಗೆಲುವಿಗೆ ನಮ್ಮ ಸಹಕಾರ ಇದೆ ಎಂದು ಹೇಳಿದ್ದಾರೆ. ನಗರದ ಗಾಯತ್ರಿ ಸಮುದಾಯ ಭವನದಲ್ಲಿ ಮಡಿವಾಳ ಸಮುದಾಯದ ಮುಖಂಡರ ಸಭೆ ನಡೆಯಿತು. ಈ ವೇಳೆ ಮಾಜಿ ಸಚಿವ ವಿ ಸೋಮಣ್ಣ ಮಾತನಾಡಿ, ಮಡಿವಾಳ ಬಂಧುಗಳು ಬಿಜೆಪಿ ಪರ ನಿಂತಿರುವುದು ಸಂತೋಷ ತಂದಿದೆ. ಒಂದೇ ಕುಟುಂಬದಿಂದ 3 ಸ್ಪರ್ಧೆ ಮಾಡಿದ್ದು ತುಮಕೂರಿನಲ್ಲಿ ದೇವೇಗೌಡರು ಕಣದಲ್ಲಿದ್ದಾರೆ. ಇವರಿಗೆ ತಮ್ಮ ಕುಟುಂಬವಷ್ಟೇ ಮುಖ್ಯವಾಗಿದೆ. ಇಂಥವರನ್ನ ಸೋಲಿಸಬೇಕು ಎಂದು ತಿಳಿಸಿದರು. ಇಡೀ ದೇಶದ ಬಗ್ಗೆ ಚಿಂತಿಸುವ ಮತ್ತು ದೇಶ ರಕ್ಷಣೆಗೆ ನಿಂತಿರುವ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕಿದೆ. ಈ ನಿಟ್ಟಿನಲ್ಲಿ ಬಿಜೆಪಿ ಅಭ್ಯರ್ಥಿ ಜಿಎಸ್ ಬಸವರಾಜು ಅವರನ್ನ ಹೆಚ್ಚು ಮತಗಳಿಂದ ಗೆಲ್ಲಿಸಬೇಕು ಎಂದು ಮನವಿ ಮಾಡಿದರು. ರಾಷ್ಟ್ರ ಪ್ರಧಾನಿ ಆಗ್ತೀರಿ ಅಂತಾರಲ್ಲ, ಇವರು ಧೈರ್ಯವಾಗಿ ಇರ್ಬೇಕು. ನೀವೇ ಹೇಳಪ್ಪ, ಆ 7 ಜನದಲ್ಲಿ ಎಷ್ಟು ಜನ ಅವ್ರ ಮನೆಯವರು? ಎಷ್ಟು ಜನಪ್ಪ? 3 ಜನ ಅವ್ರ ಮನೆಯವರು. ಇವ್ರು ಓಟ್ ಹಾಕ್ಬೇಕಾ? ಇಡೀ ಭಾರತ ದೇಶವನ್ನ ವಿಶ್ವದ ಭೂಪಟದಲ್ಲಿ, ಅಮ್ಮ ತಾಯಿ ಬಿಡವ, ವಿಶ್ವದ ಭೂಪಟದಲ್ಲಿ ಭಾರತೀಯರು ಯಾರಿಗೂ ಕಡಿಮೆ ಇಲ್ಲ. ನಮ್ಮ ತಂದೆ ಬಂದ್ರೆ ಅವ್ರು ಎಂಥ ದೊಡ್ಡ ರಾಷ್ಟ್ರ ಆದ್ರೂ ಕೂಡ ಅವ್ರನ್ನ ನಾವು ಓಡಿಸ್ತೀವಿ ಅಂತ ಹೇಳ್ತಕ್ಕಂಥ ಛಲವನ್ನು ಇಟ್ಕೊಂಡು ಮಾಡ್ತಕ್ಕಂಥ ನರೇಂದ್ರ ಮೋದಿ ಬೇಕಾ ಅನ್ನೋದನ್ನ ನೀವು ಯೋಚನೆ ಮಾಡಬೇಕಾಗಿದೆ. ಅಂತ ನರೇಂದ್ರ ಮೋದಿ ಜೊತೆಯಲ್ಲಿ 7 ಜನ ಅಭ್ಯರ್ಥಿ ಮಾಡಿ ಅದರೊಳಗೆ 3 ಜನ ಮನೆಯವ್ರನ್ನ ಇಟ್ಕೊಂಡು ಚುನಾವಣೆ ಮಾಡೋದು ಯಾವ ರೀತಿ ಇದೆಯೋ
ಇಲ್ಲ ದೇಶವನ್ನ ನಾವೆಲ್ಲ ಈ ದೇಶದ ಪ್ರಜೆಗಳು ಅನ್ನೋದಾದ್ರೆ ಪಕ್ಷ ನಮ್ಮ ಸ್ವಂತ ಇವೆಲ್ಲವೂ ಕೂಡ ಗೌಣ. ನಮಗೆ ಮೊದಲನೇದು ಯಾವುದು ಈ ದೇಶಕ್ಕೆ ದೇಶ ಮುಖ್ಯನೇ ವಿನ ನಾವು ಯಾರು ಮುಖ್ಯ ಅಲ್ಲ. ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಾವು ನಡೆದು ಬಂದ ದಾರಿ, ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಕೆಲವು ಕಂದಾಚಾರಗಳನ್ನ ನಾವು ಮೈಗೂಡಿಸ್ಕೊಂಡು ಕೆಲಸ ಮಾಡಬೇಕಾಗಿದೆ. ನಾನು ನಿಮ್ಗೆ ಹೆಚ್ಚಿಗೆ ಹೇಳೋದಿಲ್ಲ. ಯಾರು ಬಂದರೂ ಅವ್ರನ್ನ ಪ್ರೀತಿ ವಿಶ್ವಾಸದಲ್ಲಿ ಕಾಣ್ತೀರಿ. ಯಾರು ಬಂದರೂ ಕೂಡ ಅವರ ಬಟ್ಟೆಗಳನ್ನು ತೊಳೆದು ಇಸ್ತ್ರೆ ಮಾಡಿ ಅವ್ರಿಗೆ ತಗೊಂಡೋಗಿ ಕೊಟ್ಟು ಅವ್ರು ಕೊಡೋದನ್ನು ಇಸ್ಕೊಂಡ್ಬಂದು ಜೀವನ ಮಾಡ್ತಕ್ಕಂಥ ನಿಮ್ಮ ಸ್ವಾಭಿಮಾನದ ಜೀವನ ಇದೆಯಲ್ಲ, ಇದಕ್ಕೆ ನಾನು ಕೋಟಿ ಕೋಟಿ ನಮಸ್ಕಾರಗಳನ್ನು ತಿಳಿಸ್ತೀನಿ. ದಯವಿಟ್ಟು ಬಿಜೆಪಿ ಅಭ್ಯರ್ಥಿ ಜಿಎಸ್ ಬಸವರಾಜು ಮಾತನಾಡಿ, ಮಡಿವಾಳ ಸಮಾಜದ ಬಂಧುಗಳು ಬೆಂಬಲವಾಗಿ ನಿಂತಿರುವುದು ದೊಡ್ಡ ಶಕ್ತಿ ಬಂದಂತಾಗಿದೆ. ನಿಮ್ಮ ಸಹಕಾರದಿಂದ ನಾನು ಗೆಲ್ತೇನೆ, ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡ್ತೀನಿ ಎಂದರು. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಹಂಗಾಗಿ 7 ಸಾರಿ ಆಶೀರ್ವಾದ ಮಾಡಿದ್ದೀನಿ. 4 ಸಾರಿ ಗೆದ್ದಿದ್ದೇನೆ, 3 ಸಾರಿ ಸೋತಿದ್ದೇನೆ. 8ನೇ ಸಾರಿ ನಾನು ಸಂಸತ್ತಿಗೆ ಪ್ರವೇಶ ಮಾಡೋಕ್ಕೆ ಮುಂದಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡತಕ್ಕಂಥದ್ದಿರುವುದೇ ನಿಮ್ಮ ಸಮಾಜದಲ್ಲಿರ್ತಕ್ಕಂಥ ನಿರುದ್ಯೋಗಿ ವಿದ್ಯಾರ್ಥಿಗಳು ಆಚರಣೆಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳು, ಇನ್ನು ಬೇರೆ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಎಲ್ಲ ಸವಲತ್ತುಗಳನ್ನ ನನ್ನ ಆಶೀರ್ವಾದ ಮಾಡಿ ಗೆಲ್ಲಿಸಿದ್ರೆ ಖಂಡಿತ. ಮುಖಂಡ ಕೃಷ್ಣಮೂರ್ತಿ ಸೇರಿದಂತೆ ಹಲವರು ಹಾಜರಿದ್ದರು. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ದೇವೇಗೌಡರು ಕ್ಯಾಸಂದ್ರದ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ತಮ್ಮ ಪತಿ ಎಚ್ಡಿ ದೇವೇಗೌಡ ಮೊಮ್ಮಕ್ಕಳಾದ ನಿಖಿಲ್ ಪ್ರಜ್ವಲ್ ರವರು ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಲಿದ್ದು, ಚೆನ್ನಮ್ಮ ದೇವೇಗೌಡರು ಕ್ಯಾಸಂದ್ರದ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಬೆಂಗಳೂರಿನಿಂದ ಕ್ಯಾಸಂದ್ರದ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ ದೇವೇಗೌಡರು ಮಧ್ಯಾಹ್ನ 1 ಗಂಟೆಗೆ ತಮ್ಮ ಸೊಸೆ ಸೌಮ್ಯ ರಮೇಶ್ ರವರೊಂದಿಗೆ ಆಗಮಿಸಿದರು. ಈ ಸಂದರ್ಭದಲ್ಲಿ ಚೆನ್ನಮ್ಮರವರು ತಮ್ಮ ಪತಿ ದೇವೇಗೌಡರು ಮೊಮ್ಮಕ್ಕಳಾದ ನಿಖಿಲ್ ಪ್ರಜ್ವಲ್ ರವರ ಗೆಲುವಿಗಾಗಿ ಪ್ರಾರ್ಥಿಸುವ ಮೂಲಕ ವಿಶೇಷ ಪೂಜೆ ಸಲ್ಲಿಸಿದರು. ದೇವೇಗೌಡರ ಪತ್ನಿ ಚೆನ್ನಮ್ಮರವರು ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದರೆಂದು ಜಿಲ್ಲಾ ಜೆಡಿಎಸ್ ಮಹಿಳಾ ಘಟಕದ ಅಧ್ಯಕ್ಷೆ ಲಕ್ಷ್ಮಮ್ಮ ತಿಳಿಸಿದರು. ಅಪ್ಪಾಜಿ ದೇವೇಗೌಡರು ಹೆಚ್ಚಿನ ಮತದಿಂದ ಆಯ್ಕೆಯಾಗುತ್ತಾರೆಂದು ಹೇಳಿದರು. ಎಲ್ಲರಿಗೂ ಗೊತ್ತಿರಬಹುದು, 24 TMC ನೀರು ಏನು ಹೇಮಾವತಿಯಿಂದ ಬರ್ತಾ ಇದೆ, ಅದು ಹೆಚ್ಚಾಗಿ ತುಮಕೂರು ಜಿಲ್ಲೆಗೇ ಬಂದಿರುವಂಥದ್ದು. ಇನ್ನು 16 TMC ಹಾಸನದವ್ರಿಗೆ. ಸೊ ಅದರಲ್ಲೇ ನಿಮಗೆ ಅರ್ಥ ಆಗುತ್ತೆ ಹೇಗೆ ದೇವೇಗೌಡರು ಈ ತುಮಕೂರು ಜಿಲ್ಲೆ ಎಷ್ಟು ಡ್ರೈ ಲ್ಯಾಂಡ್ ಅಂತ ಮನಗಂಡು ಇವರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಸೊ ಅದನ್ನು ಜನ ಮನಗಂಡಿದ್ದಾರೆ. ಅಂದರೂ ಮೀಡಿಯಾದವರು ಬೇರೆಯವರು ಇದನ್ನು ತಪ್ಪಾಗಿ ಬಿಂಬಿಸಿದ್ರು ಕೂಡ ದೇವೇಗೌಡರ ಸೊಸೆ ಸೌಮ್ಯ ಮಾತನಾಡಿ, ಜಿಲ್ಲೆಯಲ್ಲಿ ಮೈತ್ರಿ ಅಭ್ಯರ್ಥಿ ದೇವೇಗೌಡರ ಬಗ್ಗೆ ಎಲ್ಲೆಡೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಎಂದರು. ದೇವೇಗೌಡರು ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಹರಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆಂದು ಮೈತ್ರಿ ಅಭ್ಯರ್ಥಿಯಾದ ದೇವೇಗೌಡರು ಹೆಚ್ಚಿನ ಮತದೊಂದಿಗೆ ಆಯ್ಕೆಯಾಗುವರು ಎಂದರು. ಚೆನ್ನಮ್ಮಜ್ಜಿಯವರು ವಿಶೇಷ ಪೂಜೆ ತುಮಕೂರಲ್ಲಿ ದೇವೇಗೌಡರು, ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣವರು, ಮಂಡ್ಯದಲ್ಲಿ ನಿಖಿಲ್ ಕುಮಾರ್ ಅವರು ಅತಿ ಹೆಚ್ಚಿನ ಬಹುಮತದಿಂದ ಗೆಲ್ಲಬೇಕು ಅಂತ ಹೇಳಿ ಇವತ್ತು ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಮಾಡ್ತಿದ್ದಾರೆ. ದೇವರು ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ನಮ್ಮ ಜನಗಳೆಲ್ಲ ಒಳ್ಳೆ ಆಶೀರ್ವಾದ ಮಾಡಲಿ ದೇವೇಗೌಡರು ಪಕ್ಷಕ್ಕೆ ಅಂತ ಹೇಳಿ ಈ ಮೂಲಕ ಅತಿ ಹೆಚ್ಚಿನ ಬಹುಮತದಿಂದ ತುಮಕೂರಲ್ಲಿ ದೇವೇಗೌಡರು ಮಣ್ಣಿನ ಮಗ ಅಂತಾನೆ ಇಂಡಿಯಾದಲ್ಲಿ ಯಾರಾದರೂ ಮಣ್ಣಿನ ಮಗ ಇದ್ದಾರೆ ಅಂದರೆ ಅದು ದೇವೇಗೌಡ ಅಪ್ಪಾಜಿಯವರು ಅಂತಲೇ ಹೇಳ್ಬೋದು. ದೇವೇಗೌಡ ಅವರ ಕೊಡುಗೆ ಅಪಾರವಾಗಿದೆ. ಓನ್ಲಿ ತುಮಕೂರಿಗಲ್ಲ, ಇಡೀ ದೇಶಕ್ಕೆ ಅಪಾರವಾದ ಕೊಡುಗೆ ಇದೆ. ನಾವು ಅವ್ರಿಗೆ ಬೇಕಿಲ್ಲ, ಅವ್ರು ನಮಗೆ ಬೇಕಾಗಿದೆ. ಹಾಗಾಗಿನ ಇವತ್ತು ದೇವೇಗೌಡರನ್ನ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಹೆಣ್ಣು ಮಕ್ಕಳು ಎಲ್ಲರನ್ನೂ ಒಗ್ಗಟ್ಟಾಗಿ ಅತಿ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸ್ತೀವಿ ಅಂತ ಹೇಳಿ ಎಲ್ಲ ಪಕ್ಷದವರು ಪಣ ತೊಟ್ಟಿದ್ದಾರೆ. ಅತಿ ಹೆಚ್ಚಿನ 3 ಲಕ್ಷ ಮತದಿಂದ ಗೆದ್ದೇ ಗೆಲ್ತಾರೆ ದೇವೇಗೌಡರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ನರಸೇಗೌಡ, ಬೋರೇಗೌಡರು, ದೇವುಲಕ್ಕಪ್ಪ, ನಗರ ಮಹಿಳಾ ಘಟಕದ ಅಧ್ಯಕ್ಷೆ ಸೇರಿದಂತೆ ಹಲವಾರು ಮಹಿಳೆಯರು ಪಾಲ್ಗೊಂಡಿದ್ದರು. ಪ್ರಧಾನಿ ಮೋದಿಯನ್ನು ಹುಲಿಯೇ ಎಂದು ಮೈತ್ರಿ ಅಭ್ಯರ್ಥಿ ದೇವೇಗೌಡರು ಕೊರಟಗೆರೆಯಲ್ಲಿ ಜೆಡಿಎಸ್ ಸಮಾವೇಶದಲ್ಲಿ ಗುಡುಗಿದರು.
ಕೊರಟಗೆರೆಯಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಎಚ್ಡಿ ದೇವೇಗೌಡರನ್ನ ಬೆಂಬಲಿಸಲು ಮೈತ್ರಿ ಸಮಾವೇಶವನ್ನ ಅದ್ದೂರಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಮೈತ್ರಿ ಅಭ್ಯರ್ಥಿ ಎಚ್ಡಿ ದೇವೇಗೌಡ ಮಾತನಾಡಿ, ನಾನು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಲು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಕಾರಣವೆಂದು ಹೇಳಿದರು. ಪ್ರಧಾನಿ ಮೋದಿರವರು ನಡೆಸಿದ 5 ವರ್ಷಗಳು ಬರೀ ಸುಳ್ಳಿನ ಕಾಂತಿಯನ್ನೇ ನೀಡುತ್ತಾ ಬಂದಿದ್ದಾರೆಂದು ನೇರವಾಗಿಯೇ ಆರೋಪಿಸಿ ಒಂದು ಹಂತದಲ್ಲಿ ಪ್ರಧಾನಿ ಮೋದಿಯನ್ನು ಹುಲಿಯೇ ಎಂದು ಅಪಹರಿಸಿದ್ರು. ಇಂತಹ ಮೋದಿಗೆ ಸರಿಸಮನಾಗಿ ಎದುರಿಸಬೇಕಾದ ಅನಿವಾರ್ಯತೆ ಇದೆ ಎಂದು ದೇವೇಗೌಡರು ತಿಳಿಸಿದರು. ತುಮಕೂರು ಜಿಲ್ಲೆಗೆ ನೀರು ಕೊಡುವುದೇ ನನ್ನ ಪ್ರಮುಖ ಉದ್ದೇಶವೆಂದು ಹೇಳಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ಪ್ರಧಾನಿ ಮೋದಿರವರ ಆಡಳಿತ ವೈಖರಿಯನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಒಬ್ಬ ಸಮರ್ಥ ಅಭ್ಯರ್ಥಿಯಾಗಿದ್ದು ಅವರಿಗೆ ಸಹಕಾರ ನೀಡಿ ಎಂದು ಕೋರಿದರು. ಎಲ್ಲ ವಿವರವನ್ನು ಕೊಡಲಿಕ್ಕೆ ಹೋಗಲ್ಲ. ಆದರೆ ಸ್ಪೀಕರ್ ಅವರಿಗೆ 14 ವರ್ಷ ಆಯಿತು, ನನಗೆ 2 ದಿನ ಗೆಲ್ತಾ ಇದ್ರು. ನನ್ನ ಜೊತೆಗೆ ಆಧಾರದ ಮೇಲೆ JDSಗೆ 2 ನಿಮಿಷ ಅಂತ ಹೇಳಿ 2 ಶಾಸಕರು, 2 ಲೋಕಸಭಾ ಸದಸ್ಯರು. ಇಂಥ ಒಂದು ಹಿನ್ನೆಲೆಯಲ್ಲಿ 14 ವರ್ಷ ನಾನು ಮಾತನಾಡಲಿಕ್ಕೆ ಆಗಲಿಲ್ಲ. ಸುದೀರ್ಘವಾದ ಪಾರ್ಲಿಮೆಂಟರಿ ಅನುಭವ ಇದೆ. ಸುಮಾರು 58 ವರ್ಷಕ್ಕೂ ಹೆಚ್ಚು ವಿಧಾನಸಭೆ ಲೋಕಸಭೆಯಲ್ಲಿ ಕೆಲಸ ಮಾಡಿದ್ದೇನೆ. ಏನೇನು ಮಾಡಿ ಅಷ್ಟೇ ಅಲ್ಲ, ದೆಹಲಿಯಲ್ಲಿ 10 ತಿಂಗಳು ಪ್ರಧಾನಮಂತ್ರಿ ಆದಾಗ ಕಾನ್ಸ್ಟಿಟ್ಯೂಷನ್ ಕಾಂಗ್ರೆಸ್ ಮುಖಂಡ ವೇಣುಗೋಪಾಲ್, ಮಾಜಿ ಶಾಸಕ ಸುಧಾಕರ್ ಲಾಲ್, ಎಂಆರ್ ಸೀತಾರಾಮ್, ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಅಶ್ವಥ್ ನಾರಾಯಣ್, ಅಲ್ಕೆರೆ ಶಂಕರ್, ಪ್ರೇಮ ಮಹಾಲಿಂಗಪ್ಪ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ನಾರಾಯಣಮೂರ್ತಿ, ಶಿವರಾಮಯ್ಯ, ನರಸಿಂಹರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮಕ್ಕೂ ಮುನ್ನ ತಾಲೂಕು ಯಾದವ ಸಮಾಜದವರು ಅಭ್ಯರ್ಥಿ ದೇವೇಗೌಡರನ್ನ ಬೆಂಬಲ ವ್ಯಕ್ತಪಡಿಸಿದರು. ಗುಬ್ಬಿ ತಾಲೂಕಿನ ವಿವಿಧೆಡೆ ಮಾಜಿ ಪ್ರಧಾನಿ ದೇವೇಗೌಡರು ರೋಡ್ ಶೋ ನಡೆಸುವ ಮೂಲಕ ಮತಯಾಚಿಸಿದರು. ನಾನು ತುಮಕೂರಿಗೆ ಬಂದಿರುವುದು ದೈವ ನಿರ್ಣಯವಾಗಿದ್ದು ಎಲ್ಲ ಸಮುದಾಯದವರು ಕೇಳುತ್ತಿರುವುದು ತುಮಕೂರಿಗೆ ನೀರು ಕೊಡಿ ಎಂದು. ಖಂಡಿತ ಕೆಲಸವನ್ನ ಮಾಡಲೆಂದು ನಾನು ಇಲ್ಲಿ ಸ್ಪರ್ಧೆ ಮಾಡಿರುವುದು ಎಂದು ಮೈತ್ರಿ ಪಕ್ಷದ ಅಭ್ಯರ್ಥಿ ಎಚ್ಡಿ ದೇವೇಗೌಡ ತಿಳಿಸಿದರು. ಗುಬ್ಬಿ ತಾಲೂಕಿನ ಸಿಎಸ್ಪುರ, ಕಡಬ, ಕಲ್ಲೂರು, ನೆಟ್ಟೂರು, ಗುಬ್ಬಿ ಭಾಗದಲ್ಲಿ ರೋಡ್ ಶೋನಲ್ಲಿ ಮಾತನಾಡಿದ ಅವರು, ನಾನು ಗೌಡ ಎಂದು ಹೆಸರು ಇಟ್ಟುಕೊಂಡಿರುವುದೇ ಸಮಸ್ಯೆಯಾಗಿದೆ. ನಾನು ಎಲ್ಲ ಸಮುದಾಯದವರಿಗೂ ಸಮಾನತೆ ನೀಡಿಕೊಂಡು ಬಂದಿರುವವನು. ತುಮಕೂರು ಕ್ಷೇತ್ರಕ್ಕೆ ನಾನು ಬಂದಿರಲಿಲ್ಲ. ಕೊನೆಯ ಕ್ಷಣದಲ್ಲಿ ನಾನು ಇಲ್ಲಿಗೆ ಬಂದಿರುವುದು ನಿಮ್ಮೆಲ್ಲರ ಒತ್ತಾಯ. ಪ್ರೀತಿಯಿಂದ ನಾನು ಪ್ರಧಾನಿಯಾಗಿದ್ದಾಗ ಹಾಗೂ ಮುಖ್ಯಮಂತ್ರಿಯಾಗಿದ್ದಾಗ ಮುಸ್ಲಿಂ, ದಲಿತ, ಮಹಿಳೆಯರಿಗೆ, ಹಿಂದುಳಿದ ಸಮುದಾಯಗಳಿಗೆ ಮೀಸಲಾತಿ ನೀಡುವ ಮೂಲಕ ಜಾತ್ಯತೀತವಾಗಿ ಕೆಲಸ ಮಾಡಿಕೊಂಡು ಬಂದಿರುವಂತಹವರು ಕೇವಲ ಒಂದು ಜಾತಿಗೆ ಸೀಮಿತವಾದವರಲ್ಲ, ಎಲ್ಲರಿಗೂ ಅನುಕೂಲವಾಗುವಂತಹ ಕೆಲಸವನ್ನ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಈ ಭಾಗದ ಎಲ್ಲ ಕೆರೆಗಳಿಗೆ ಕುಡಿಯುವ ನೀರನ್ನ ನೀಡುವ ಕೆಲಸವನ್ನ ನಾನು ಮಾಡ್ತೀನಿ ಎಂದು ತಿಳಿಸಿದರು. ಮಾಜಿ ಶಾಸಕ ಎಂಟಿ ಕೃಷ್ಣಪ್ಪ ಮಾತನಾಡಿ, ತುಮಕೂರು ಜಿಲ್ಲೆಗೆ ದೇವೇಗೌಡರು ಬಂದಿರುವುದು ನಮ್ಮೆಲ್ಲರ ಪುಣ್ಯ. ನಾವು ಹಾಸನಕ್ಕೆ ಹೋಗಿ ಮತ ನೀಡುವುದಕ್ಕೆ ಸಾಧ್ಯವಿರಲಿಲ್ಲ. ಆದರೆ ಅವರೇ ಇಲ್ಲಿಗೆ ಮತ ಕೇಳಲು ಬಂದಿದ್ದಾರೆ. ಹಾಗಾಗಿ ನೀವು ಅವರಿಗೆ ಹೆಚ್ಚಿನ ಮತ ನೀಡಬೇಕು. ಈ ಭಾಗದ ಎಲ್ಲ ಕೆರೆಗಳಿಗೆ ನೀರು ಹರಿಸುವಂತಹ ಕೆಲಸವನ್ನ ಮಾಡಲು ಉತ್ತಮ ಅವಕಾಶವಿದ್ದು ಇಂತಹ ಅವಕಾಶವನ್ನ ನಾವು ಕಳೆದುಕೊಳ್ಳಬಾರದು ಎಂದು ತಿಳಿಸಿದರು. ಮಾರ್ಪಾಡು ಮಾಡಬೇಕಾದ ಅನಿವಾರ್ಯ ಆಗ್ಬೋದು. ಕಾವೇರಿ ಬೇಸಿನ್ನು, ಕೃಷ್ಣಾ ಬೇಸಿನಲ್ಲಿ ಪ್ರತಿ ಹಳ್ಳಿಗೂ ಮೊದಲು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀನಿ. ನನಗೆ ಸಾಕಷ್ಟು ನೀವು ಕೊಟ್ಟಿರುವ ಅನುಭವದ ತಿಳುವಳಿಕೆ ಇದೆ. ನಾನು ಖಂಡಿತ ಯಾವುದು ಮೋಸ ಮಾಡಲ್ಲ. 5 ವರ್ಷ ನಿಮ್ಮ ಸೇವೆಯನ್ನು ಸಲ್ಲಿಸತಕ್ಕಂತಹದಕ್ಕೆ ದೈವ ಪ್ರೇರಣೆ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದೆ. ನಾನು ನಿಮ್ಮ ಅಭ್ಯರ್ಥಿಯಾಗಿ ಚುನಾವಣೆ ನಿಂತಿದ್ದೇನೆ. ನನ್ನ ಕರ್ತವ್ಯ ಮಾಡ್ತೇನೆ. ಯಾರಿಗೂ ಮೋಸ ವಂಚನೆ ನನ್ನ ಜೀವನದಲ್ಲಿ ಮಾಡಿಲ್ಲ, ನಾನು ಮಾಡೋದು ಇಲ್ಲ. ಅಂತಿಮವಾದ ಭಗವಂತನ ಆಟ ಇದೆ. ನಿಮ್ಮ ಮುಂದೆ ಬಂದಿದ್ದೇನೆ. ನಿಮ್ಮ ಸಮಸ್ಯೆನ ಬಗೆಹರಿಸಲಿಕ್ಕೆ ನನ್ನ ಕೈಲಾದ ಎಲ್ಲ ಪ್ರಯತ್ನ ಮಾಡ್ತೇನೆ ಸರ್. ಕಾಂಗ್ರೆಸ್ನ ಗೀತಾ ರಾಜಣ್ಣ ಮಾತನಾಡಿ, ಮೈತ್ರಿ ಸರ್ಕಾರದ ಅಭ್ಯರ್ಥಿ ಎಚ್ಡಿ ದೇವೇಗೌಡರು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ಮುಖಂಡರು ಅವರ ಜೊತೆಯಲ್ಲಿ ಇದ್ದು ದೇವೇಗೌಡರು ಸಂಸದರಲ್ಲಿ ತುಮಕೂರು ಜಿಲ್ಲೆಯ ಅಭಿವೃದ್ಧಿ ಮಾಡಲು ಅನುಕೂಲವಾಗುತ್ತದೆ. ಹಾಗಾಗಿ ಈ ಭಾಗದ ಎಲ್ಲ ಮತದಾರರು ಹೆಚ್ಚು ಮತ ನೀಡಬೇಕಾಗಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಚಿವ ಎಸ್ಆರ್ ಶ್ರೀನಿವಾಸ್, ಎಂಎಲ್ಸಿ ಕಾಂತರಾಜು, ಲಕ್ಷ್ಮೀನಾರಾಯಣ್, ಮುಖಂಡರಾದ ಬೀರಮಾರನಹಳ್ಳಿ ನರಸೇಗೌಡ, ನಂಜೇಗೌಡ, ಪ್ರಕಾಶ್, ಹೊನ್ನಗಿರಿಗೌಡ, ಕೆಸಿ ಕೃಷ್ಣಮೂರ್ತಿ, ಯೋಗಾನಂದ್, ಕುಮಾರ್, ತಿಮ್ಮೇಗೌಡ ಸೇರಿದಂತೆ ಕಾರ್ಯಕರ್ತರು, ಮುಖಂಡರು ಹಾಜರಿದ್ದರು. ತಿಪಟೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಜಿ ನಾರಾಯಣ್, ಜಕನಹಳ್ಳಿ ಲಿಂಗರಾಜುರವರು ದೇವೇಗೌಡರ ಪರವಾಗಿ ಮತಯಾಚನೆ ನಡೆಸಿದರು.
ತಿಪಟೂರು ತಾಲೂಕಿನ ನರಸಿಕಟ್ಟೆ ಕಲ್ಲಯ್ಯನಪಾಳ್ಯ ರಂಗಾಪುರ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಹಾಗೂ ರಾಜ್ಯ ಹಿಂದುಳಿದ ವರ್ಗಗಳ ಪ್ರಧಾನ ಕಾರ್ಯದರ್ಶಿ ಜಿ ನಾರಾಯಣ್ ವಿವಿಧ ಗ್ರಾಮಗಳ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿ ದೇವೇಗೌಡರ ಪರ ಮತಯಾಚನೆ ನಡೆಸಿದರು. ಮತಯಾಚನೆ ನಡೆಸಿ ಮಾತನಾಡಿದ ಜಿ ನಾರಾಯಣ್, ಈ ಬಾರಿ ದೇವೇಗೌಡರ ಗೆಲುವು ಖಚಿತ. ಕುರುಬ ಜನಾಂಗ ಸೇರಿದಂತೆ ಅಹಿಂದ ಮತ ಮೈತ್ರಿ ಪಕ್ಷಕ್ಕೆ ಬರಲಿದೆ. ಸಿದ್ದರಾಮಯ್ಯ ನಮ್ಮ ಪಕ್ಷಾತೀತ ನಾಯಕ. ಅವರ ಮಾರ್ಗದರ್ಶನದಂತೆ ಮೈತ್ರಿ ಗೆಲುವಿಗೆ ಕೆಲಸ ಮಾಡುತ್ತಿದ್ದೇವೆ ಎಂದರು. ದೇವೇಗೌಡರ ಗೆಲುವಿಗೆ ಮತ ನೀಡಬೇಕು. ತಾಲೂಕಿನ ನೀರಿನ ಬವಣೆ ತೀರಬೇಕಾದ್ರೆ ದೇವೇಗೌಡರನ್ನ ಗೆಲ್ಲಿಸಿ ಎಂದರು. ಇಷ್ಟು ದಪ್ಪ ಪೈಪ್ನಲ್ಲಿ ಆ ಚಾನಲ್ ನಲ್ಲಿ ಹರಿದು ಹೋಗ್ತಕ್ಕಂಥದ್ದು ಕೇವಲ 3 ರಿಂದ 4 ತಿಂಗಳು ಮಾತ್ರ. ಡ್ಯಾಮ್ನಲ್ಲಿ ನೀರು ಬಿಟ್ಟಾಗ ಮಾತ್ರ ಹರಿದು ಹೋಗುತ್ತೆ. ಆವಾಗ ನೀವು ಲಿಫ್ಟ್ ಮಾಡಿದ್ರೆ ವನವಳ್ಳಿ ಕೆರೆ ಒಂದನ್ನ ತುಂಬಿಸ್ಲಿಕ್ಕೆ ಸಾಧ್ಯ ಇದೆಯಾ? ನಾನು ಈ ಪ್ರಶ್ನೆಯನ್ನು ವಿಧಾನಸಭೆಯ ದಾಖಲಾತಿನಲ್ಲಿದೆ, ನೀವು ಪರಿಶೀಲನೆಯನ್ನು ಮಾಡಬಹುದು. ಅದು ದಾಖಲಾತಿನಲ್ಲಿದೆ. ವನವಳ್ಳಿ ಕೆರೆ ಪ್ರಚಾರದಲ್ಲಿ ಜೆಡಿಎಸ್ ಮುಖಂಡ ಜಕ್ಕನಹಳ್ಳಿ ಲಿಂಗರಾಜು, ವಿರೂಪಾಕ್ಷ, ಜಿತೇಂದ್ರ, ಪದ್ದಣ್ಣ, ಗುರುಮೂರ್ತಿ ಮುಂತಾದವರು ಉಪಸ್ಥಿತರಿದ್ದರು. ಕುರುಬ ಸಮಾಜ ಸೇರಿದಂತೆ ಹಿಂದುಳಿದ ವರ್ಗಗಳು ಮಾಜಿ ಪ್ರಧಾನಿ ದೇವೇಗೌಡರನ್ನ ಬೆಂಬಲಿಸಲಿದೆ ಎಂದು ತಿಪಟೂರಿನಲ್ಲಿ ಜಿ ನಾರಾಯಣ್ ಹೇಳಿದ್ದಾರೆ. ತಿಪಟೂರು ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿ ನಾರಾಯಣ್, ಕುರುಬ ಸಮಾಜ ಸೇರಿದಂತೆ ಹಿಂದುಳಿದ ವರ್ಗಗಳ ಎಲ್ಲ ಜಾತಿಗಳು ದೇವೇಗೌಡರನ್ನ ಬೆಂಬಲಿಸಲಿವೆ ಎಂದು ತಿಳಿಸಿದರು. ತಿಪಟೂರಿನಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿ ನಾರಾಯಣರವರು, ಕುರುಬ ಸಮಾಜ ಹಿಂದುಳಿದ ವರ್ಗಗಳು ಬಿಜೆಪಿ ಬೆಂಬಲಿಸುತ್ತಿದೆ ಎಂದು ಸುಳ್ಳು ಹೇಳುತ್ತಿವೆ. ಬಿಜೆಪಿ ಸುಳ್ಳಿನ ಮಾತನ್ನ ನಂಬಬಾರದು. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕುರುಬ ಸಮಾಜ ಸೇರಿದಂತೆ ಹಿಂದುಳಿದ ವರ್ಗಗಳು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಚ್ಡಿ ದೇವೇಗೌಡರನ್ನ ಬೆಂಬಲಿಸಲಿವೆ. ತಿಪಟೂರಿನಲ್ಲಿ ನಡೆದ ಪ್ರಚಾರ ಸಮಾವೇಶದಲ್ಲಿ ಅಹಿಂದ ವರ್ಗ ದೇವೇಗೌಡರನ್ನ ಗೆಲ್ಲಿಸಲು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ದೇವೇಗೌಡರು ಸೇರಿದಂತೆ ರಾಜ್ಯ ನಾಯಕರು ಕರೆ ನೀಡಿದ್ದು, ಅವರ ಮಾತಿನಂತೆ ತಿಪಟೂರು ಹಾಗೂ ತುಮಕೂರು ಜಿಲ್ಲೆಯ ಅಹಿಂದ ವರ್ಗ ದೇವೇಗೌಡರನ್ನ ಬೆಂಬಲಿಸಲಿದೆ ಎಂದರು. ಮಾಜಿ ಪ್ರಧಾನಿ ದೇವೇಗೌಡರ ರಾಜಕೀಯ ಅನುಭವ ಜಾಸ್ತಿ ಇದೆ. ಜಿಲ್ಲೆಯ ಸಮಗ್ರ ನೀರಾವರಿ ಅಭಿವೃದ್ಧಿ ಹಾಗೂ ಜಿಲ್ಲೆಯ ಅಭಿವೃದ್ಧಿಗೆ ಅವರ ಗೆಲುವು ಅನಿವಾರ್ಯವಾಗಿದೆ. ತಿಪಟೂರಿನ ನೀರಾವರಿ ಸೌಲಭ್ಯಕ್ಕಾಗಿ ಗೌಡರ ಗೆಲುವು ಅಗತ್ಯವಾಗಿದೆ. ಅಹಿಂದ ವರ್ಗದ ರಕ್ಷಣೆ ಮೈತ್ರಿ ಸರ್ಕಾರದಿಂದ ಸಾಧ್ಯ. ಬಿಜೆಪಿಯ ಬಾಣದ ಸುಳ್ಳಿನ ಮಾತಿಗೆ ಮರುಳಾಗಬೇಡಿ. ಜಾತಿ ಮತ ಮೀರಿ ಮತ ಚಲಾಯಿಸಬೇಕು ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದ ಜೆಡಿಎಸ್ ಮುಖಂಡ ಜಕ್ಕನಹಳ್ಳಿ ಲಿಂಗರಾಜು, ಸದಾ ರೈತರ ಚಿಂತನೆ ಮಾಡುವ ದೇವೇಗೌಡರಿಂದ ಮಾತ್ರ ರೈತರ ಏಳಿಗೆ, ದಲಿತರು, ಹಿಂದುಳಿದ ವರ್ಗಗಳು ಈ ಬಾರಿ ಮತ್ತು ಕುರುಬ ಸಮಾಜ ದೇವೇಗೌಡರ ಜೊತೆ ಇದೆ. ದೇವೇಗೌಡರ ಗೆಲುವು ಖಚಿತ ಎಂದು ತಾಲೂಕು ಯಾದವ ಸಂಘದ ಮುಖಂಡ ಶಿವಪ್ಪ ಮಾತನಾಡಿ, ಬಿಜೆಪಿ ಶಾಸಕಿ ಪೂರ್ಣಿಮಾ ಹಾಗೂ ತೀರ್ಥಕುಮಾರ್ ಅವರು ಬಿಜೆಪಿ ಯಾದವ ಸಮಾಜವನ್ನ ಗುತ್ತಿಗೆ ಪಡೆದವರಂತೆ ಮಾತನಾಡಿದ್ದು ಖಂಡನೀಯ ಎಂದರು. ಗೊಲ್ಲ ಸಮಾಜ ದೇವೇಗೌಡರನ್ನ ಬೆಂಬಲಿಸಲಿದೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಸರ್ಕಾರದಲ್ಲಿ ಹಿಂದುಳಿದ ವರ್ಗಕ್ಕೆ ಹೆಚ್ಚು ಅನುಕೂಲವಾಗಲಿದೆ ಎಂದರು. ದೇವೇಗೌಡರಿಗೆ ಒಂದೇ ನಂಬರ್ ಗುರುತಿಗೆ ಮತ ಹೆಚ್ಚಿನ ರೀತಿಯ ಕೊಡ್ತಾರೆ ಅಂತ ಒಂದು ಮನೋಭಾವನೆ ಐತೆ. ಮಾಡಿರ್ತಕ್ಕಂಥ ಬಿಜೆಪಿ ಸುಳ್ಳು ಸುದ್ದಿ ಅದು. ಅದನ್ನ ನೀವು ಯಾರು ಕಿವಿ ಕೊಡಕ್ ಹೋಗ್ಬೇಡ್ರಿ. ಇನ್ನು ಮುಂದೆ ದಯವಿಟ್ಟು ಹೇಳ್ತೀನಿ, ಇರೋದು 24 ಗಂಟೆ ಮಾತ್ರ. ದಯವಿಟ್ಟು ಇಲ್ಲಿ ಇವತ್ತಿನಿಂದ ಮನೆಗೆ ಹೋಗಿ, ಇದು MP ಚುನಾವಣೆ ಇರೋದ್ರಿಂದ ಅಸಮಾಧಾನ ಬೇಡ. ನನ್ನ ಮಾತಾಡ್ಸಿಲ್ಲ, ಇನ್ನೊಬ್ಬರು ಮಾತಾಡ್ಸಿಲ್ಲ, ಆಮೇಲೆ ಒಬ್ಬರ ಮೇಲೆ ನಾವು ದೂರು ಚಾಡಿ ಹೇಳೋದು ಬೇಡ. ನೀವು ಕಾಯ ವಾಚ ಮನಸ ನಿಮ್ಮ ಗ್ರಾಮಗಳಲ್ಲಿ, ನಿಮ್ಮ ಕಾಲುವಾನಿಗಳಲ್ಲಿ, ನಿಮ್ಮ ಪಕ್ಕದಲ್ಲಿ ಎಲ್ಲಾರನ್ನು ಒಗ್ಗಟ್ಟಾಗಿ ತಗೊಂಡು ಕೆಲಸ ಮಾಡಬೇಕು. ನಾವು ಬಿಜೆಪಿಯವ್ರಿಗೆ ಇದು ಏನು ಅನ್ನೋದು ನಾವು ಈ ಸತಿ ಅಹಿಂದ ವರ್ಗ ಏನ ಅವ್ರ ಅಪ್ಪನಮ್ಮನೆ ಆಸ್ತಿ ಅನ್ಕೊಂಬಿಟ್ಟವ್ರು ಬಿಜೆಪಿಯವರು. ಅಹಿಂದ ವರ್ಗ ನಾವು ಅವ್ರು ಮಾತಾಡೋದೆಲ್ಲ ನೋಡಿದ್ರೆ ನಮ್ಮ ಹಿಂದೆ ಏನೇ ಅವರೇ ಅಂತ ತಿಳ್ಕೊಂತಾರೆ. ಅದಕ್ಕೆ ಈ ಸತಿ ಧ್ವನಿಯತ್ ನಿಲ್ಲೋಣ, ಹೋರಾಟ ಮಾಡೋಣ. ಈ ತಾಲೂಕು ಗೋಷ್ಠಿಯಲ್ಲಿ ಕುರುಬ ಜನಾಂಗದ ಮುಖಂಡ ಶಿವಪುರ ಲಿಂಗರಾಜು, ಒಬ್ಬರ ಸಮಾಜದ ಮುಖಂಡ ಶಿವರಾಮಯ್ಯ, ಗಂಗಮತ ಸಮಾಜದ ಪದ್ದಣ್ಣ, ದಲಿತ ಮುಖಂಡ ಕೊಂದೂರು ತಿಮ್ಮಯ್ಯ, ಕೃಷ್ಣಮೂರ್ತಿ, ಬಾಬು ಮುಂತಾದವರು ಉಪಸ್ಥಿತರಿದ್ದರು. ತುಮಕೂರು ಲೋಕಸಭಾ ಅಭ್ಯರ್ಥಿ ಮಲ್ಲಿಕಾರ್ಜುನಯ್ಯ ಭಟ್ರಹಳ್ಳಿಯನ್ನ ಬೆಂಬಲಿಸಲು ಹೋರಾಟಗಾರ ಎಸ್ಆರ್ ಹಿರೇಮಠರವರು ಮನವಿ ಮಾಡಿದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿಯಿಂದ ಸ್ಪರ್ಧಿಸಿರುವ ಬಿಎಸ್ ಮಲ್ಲಿಕಾರ್ಜುನಯ್ಯ ಭಟ್ರಹಳ್ಳಿಯವರಿಗೆ ಮತ ನೀಡಿ ಆಯ್ಕೆ ಮಾಡಬೇಕೆಂದು ಹೋರಾಟಗಾರ ಎಸ್ಆರ್ ಹಿರೇಮಠರವರು ಮನವಿ ಮಾಡಿಕೊಂಡರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹಿರೇಮಠರವರು, ರವಿಕೃಷ್ಣ ರೆಡ್ಡಿ ನೇತೃತ್ವದ ಪಕ್ಷದಿಂದ ಸ್ಪರ್ಧಿಸಿರುವ ಮಲ್ಲಿಕಾರ್ಜುನಯ್ಯರವರು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಪ್ರಮುಖ ವಿಷಯಗಳ ವಿರುದ್ಧ ಹೋರಾಟ ನಡೆಸಿದರು ಎಂದು ಹೇಳಿದರು. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಮುಖಂಡರುಗಳು ಭ್ರಷ್ಟಾಚಾರ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಕೊಳ್ಳೆ ಹೊಡೆಯುವುದರಲ್ಲಿ ಪರಸ್ಪರ ಪೈಪೋಟಿ ನಡೆಸುತ್ತಾ ಬಂದಿದ್ದು, ಅಂತಹ ಪಕ್ಷಗಳಿಗೆ ಮತ ಹಾಕಬೇಡಿ ಎಂದು ಹಿರೇಮಠರವರು ಮನವಿ ಮಾಡಿಕೊಂಡರು. ಕತೆ ಇದೆ. ಸುಪ್ರೀಂ ಕೋರ್ಟ್ದಲ್ಲಿ ಏನು ಹೋರಾಟ ನಡೀತಿದೆ ನಿಮ್ಮ ಚಿಕ್ಕನಾಯಕನ ಹಳ್ಳಿಯೊಳಗೆ 1500ಕ್ಕೂ ಹೆಚ್ಚು ಹೆಕ್ಟೇರ್ ಜಮೀನೇನಿದೆಯಲ್ಲ, ಅದನ್ನು ಯಾವ ರೀತಿ ಗಣಿ ಕಳ್ಳರು ಈ ನಮ್ಮ ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಮಟ್ಟದೊಳಗೆ ಇರುವಂತಹ ಭ್ರಷ್ಟರು ಅದನ್ನು ಹೋರಾಟ ಮಾಡ್ತಾ ಇದ್ದಾರೆ.
ಅಥವಾ ಒಂದು ಯಶಸ್ಸಿನ ಕಡೆಗೆ ನಡೆದಿದೆ. ಆದರೆ ಅಷ್ಟು ಸರಳ ಇಲ್ಲ, ನಿಮಗೆ ಗೊತ್ತು. ಅದರ ಪ್ರಕಾರ 15,000 ಕೋಟಿ ರೂಪಾಯಿ ಗಣಿ ಸಂತ್ರಸ್ತರಿಗೆ ಮತ್ತು ಪರಿಸರ ಪುನಶ್ಚೇತನ ಸಲುವಾಗಿ ಸುಪ್ರೀಂ ಕೋರ್ಟ್ ಅವರು ತೆಗೆದಿಟ್ಟಿದ್ದಾರೆ, ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ. ಅಲ್ಲಿ ಈ ಮಹಾ ಕಳ್ಳ ಮಹಾಭ್ರಷ್ಟ DK ಶಿವಕುಮಾರ್ ನನಗನ್ನಿಸ್ತು ಇವನು ಎಲ್ಲಿಂದ ತೊಗೊಂಡು ಬಂದು ಇಂಪೋರ್ಟ್ ಮಾಡಿ ಬಳ್ಳಾರಿ ಒಳಗೆ ತೊಗೊಂಡು, ಯಾಕಂದರೆ ಅವ್ರು ಕಂಡಿರೋದು 15,000 ಕೋಟಿ ರೂಪಾಯಿ ಮೇಲೆ. ಈಗ ಈ ಅಕ್ರಮ ಗಣಿಗಾರಿಕೆ ಇವೆಲ್ಲ ಯಶಸ್ವಿ ಆಗಬೇಕಾದ್ರೆ ಇದೇನೋ ಒಂದು ಚಿಕ್ಕ ಸಂಸ್ಥೆ ಸಮಾಜ ಪರಿವರ್ತನಾ ಸಮುದಾಯ ನಾನು ಮಾಡಿದೆವು ಅಂದರೆ ಅದು ದೊಡ್ಡ ಅಹಂಕಾರದ ಮಾತಾಗ್ತದೆ. ಮೊದಲನೇ ಸಲ ಸೆಂಟ್ರಲ್ ಎಂಪವರ್ಡ್ ಕಮಿಟಿ ಅಂತ ಮಾಡಿದವರು ಏನು, ನಾನು ಸುಪ್ರೀಂ ಕೋರ್ಟ್ದ ಕೋರ್ಟ್ ರೂಮ್ ನಂಬರ್ 1 ಅಂದರೆ 3 ಜನ ಜಡ್ಜಸ್ ಬೆಂಚ್ ಏನಿದೆ, ಚೀಫ್ ಜಸ್ಟಿಸ್ ಹೆಡ್ ಇರ್ತಾರೆ, ಅಲ್ಲಿಂದ ಕೆಳಗೆ ಬಂದು ಇದರ ಮೇಲೆ ಅಭ್ಯರ್ಥಿ ಮಲ್ಲಿಕಾರ್ಜುನಯ್ಯ ಭಟ್ರಹಳ್ಳಿ, ಮಲ್ಲಿಕಾರ್ಜುನಯ್ಯ, ರಮೇಶ್, ಪ್ರತಿಮಾ ಮತ್ತಿತರರು ಪಾಲ್ಗೊಂಡಿದ್ರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.